ಮಾಹಿತಿ ಇಲ್ದಿರ ಏನು ಇಲ್ದಿರ ಅಂತಲ್ಲ. ನಾನು ಮುಖ್ಯಮಂತ್ರಿ ನಿಮ್ಗೆ ಒಂದು ಏನು ಖಾತೆ ಕೊಡ ನೀವು ಆಗುದಿಲ್ಲ ಅಂತ ಹೇಳಿದ್ರೆ ನನ್ನ ಓಕೆ ನಾನು ಹೇಳ್ತೀನಿ ಇದನ್ನ. ನಮ್ಮಲ್ಲಿರೋದು ಮೂಗ್ದಾರ ಹಾಕಿರೋ ಸಿಎಂ ಅಥವಾ ಪವರ್ಫುಲ್ ಸಿಎಂ. ಒಬ್ಬ ಲೀಡರ್ ಪವರ್ಫುಲ್ ಆಗಿದೆ, ಕಂಪ್ಲೀಟ್ ಅವ್ರ ಕೈಯಲ್ಲೇ ಇದೆ ಅಂದಿದ್ರೆ ಇವತ್ತು ಈ ಸ್ಥಾನ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅಂಡ್ ನೆನ್ಪಿರ್ಲಿ ಏನ್ ಹೇಳಿದ್ರು ರಾಮಲಿಂಗಾರೆಡ್ಡಿ ಅವರು, ನಮ್ಮನೆಗೆ ಅಣ್ಣ ತಮ್ಮ ಇಬ್ರು ಬಂದ್ರು, ಡಿ ಕೆ ಶಿವಕುಮಾರ್ ಸುರೇಶ್ ಬಂದ್ರು, ಬೆಳಗಿಂದ ಸಂಜೆ ತನಕ ಕೂತಿದ್ರು, ನಾನು ಏನೂ ಕೇಳಲಿಲ್ಲ, ನಿಮಗೆ ಬೆಂಗಳೂರು ನಗರ ಅಭಿವೃದ್ಧಿನೇ ಕೊಡ್ತೀನಿ ಸರ್ ಅಂತ ಅವರೇ ಬಂದು ಕಿವಿ ಊದಿದ್ರು. ಇವತ್ತು ನೋಡಿದ್ರೆ ಹಿಂಗ್ ಮಾಡಿದ್ರು. ನಾನು ಯಾಕ್ರಿ ಇರ್ಬೇಕು, ತಗಲಿ ಸೈನ್ ಮಾಡ್ತೀನಿ, ರಿಸೈನ್ ಮಾಡ್ತೀನಿ ಅಂದ್ರು. ಯಾರ ತಪ್ಪು? ಕೊಟ್ಟು ಮಾತನ್ನ ತಪ್ಪಿಸ್ಕೊಂಡ್ರು ಡಿ ಕೆ ಶಿವಕುಮಾರ್. ನುಡಿದಂತೆ ನಡಿಲಿಲ್ಲ ಡಿ ಕೆ ಶಿವಕುಮಾರ್. ಮೊದಲನೇ ದಿನಾನೇ ಎಡವುದ್ರು, ಮಾತು ಕೊಟ್ಟಿದ್ದನ್ನ ತಪ್ಪಿದ್ರು. ಮುಗ್ಧರ ಹಾಕಿರೋ ಸಿಎಂ ನಮ್ಮಲ್ಲಿರೋರು. ಮತ್ತೆ ಈಗ ನೀವು ಡಿ ಕೆ ಶಿವಕುಮಾರ್ ಅವರು ಮುಗ್ಧರಾಗಿದ್ದ ಸಿಎಂ ಅಂತ ನೀವು ಹೇಳ್ತೀರಾ? ಇಲ್ಲ ಅಂದಿದ್ರೆ ಹೇಳ್ದಂಗೆ ಕೇಳ್ತಾ ಇದ್ರಲ್ಲ ಸರ್, ಹೇಳಿದ ಮಾತನ್ನ ನಡೆಸ್ಕೊಳ್ತಾ ಇದ್ರಲ್ಲ ಸರ್. ರಾಜಕೀಯ ಪಕ್ಷ ಅಂತ ಒಬ್ಬನ ಹೈಕಮಾಂಡ್ ಏನ್ ಗೊತ್ತು? ಹೈಕಮಾಂಡ್ ಮೋದಿ ರೀತಿಯ ಡಿಕ್ಟೇಟರ್ಶಿಪ್ ಅಲ್ಲ, ನಮ್ದು ಕಲೆಕ್ಟಿವ್ ಲೀಡರ್ಶಿಪ್. ಎಲ್ಲರನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಅಸಂತೃಪ್ತಿ ಆಗಿದೆ, ನಾವು ಅವರನ್ನು ಮಾತಾಡ್ತೀವಿ, ಅವರನ್ನು ಕನ್ವಿನ್ಸ್ ಮಾಡ್ತೀವಿ. ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಯಾವ್ದು ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಅವರು ಏನು ಇದು ಅಂತ ಹೇಳ್ಕೊಂಡು ನೆಕ್ಸ್ಟ್ ಈಗ 20 ಸ್ಥಾನ ಇನ್ನೂ ಭರ್ತಿ ಆಗ್ಲಿಕ್ಕಿದೆ. ಆವಾಗ ಮಾತುಕತೆ ಅಲ್ಲ, ಚರ್ಚೆ ಹೆಚ್ಚಿ ಯಾವುದೇ ರಾಜ್ಯದಲ್ಲಿ ಯಾವುದೇ ಒಂದು ಡಿಸಿಷನ್ ಅದಂತ್ಯ ಅಲ್ಲ, ಬೇರೆ ಬೇರೆ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಅವರ ಏನು ಅಸಮಾಧಾನ ಇದ್ದೇವೆ ಅದನ್ನು ಮಾತುಕತೆ ಮೂಲಕ ಪರಿಹರಿಸಿ ಅವರಿಗೆ ಸಮಾಧಾನ. ನೋಡಿ, ಮೊದಲನೇದಾಗಿ ಮಾನ್ಯ ಕಾಂಗ್ರೆಸ್ ವಕ್ತಾರರಿಗೆ ನಾನು ಅನೇಕ ಒಂದು ಡಿಬೇಟ್ಗಳಲ್ಲಿ ಹೇಳಿದ್ದೀನಿ, ನಿಮ್ಮ ದ್ವಂದ್ವ ನಿಲುವು ಯಾವಾಗಲೂ ಇವತ್ತು ಹೊಸದೇನಲ್ಲ. 5 ನಿಮಿಷದ ಮೊದಲು ಅವರೊಂದು ಮಾತಾಡ್ತಾರೆ, ಬಿಗ್ ಝೀರೋ JDS ಅಂತೇಳಿ ಹೇಳ್ತಾರೆ. ಮತ್ತೆ ಬೆಂಗಳೂರಲ್ಲಿ JDS BJP ಅಂತ ಇರೋದು. ನಿಮ್ಮ ಮಾತಿನ ನಿಲುವಲ್ಲಿ ಒಂದು ನಿಲುವು ತಗೊಳ್ಳಿ. ಆಮೇಲೆ ಒಂದು ನಿಮಿಷ, ನಿನ್ನೆ ನಿಮ್ಮ ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿಗಳು ಒಂದು 6 ಘೋಷಣೆಗಳು ಮಾಡ್ತಾರೆ. ಅವರ ಮುಖ್ಯಮಂತ್ರಿ ಅಲ್ಲ ಸರ್, ನಿಮ್ಗೂ ವಿಶೇಷವಾಗಿ ಅವ್ರಿಗೆ ಹೆಚ್ಚಿಗೆ 7 ಕೋಟಿ ಮೇಡಮ್ ಒಂದು ನಿಮಿಷ ಬರ್ತಾ ಇದ್ದೀನಿ. ಒಂದು ನಿಮಿಷ ಕೇಳಿ. ಮೊದಲನೇದಾಗಿ ಎಲ್ಲರಿಗೂ ಮುಖ್ಯಮಂತ್ರಿಗಳಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ ತಗೊಳ್ಳಿ. ರೌಡಿಗಳ ನಿಗ್ರಹಕ್ಕೆ ಪ್ರತಿ ತಾಲೂಕಲ್ಲಿ ಒಂದು ಪಡೆಯನ್ನ ಮಾಡ್ತಾರೆ. 3 ವರ್ಷ ಏನ್ ಮಾಡಿದ್ರಿ? ಯಾಕೆ ರೌಡಿಗಳು ಅವತ್ತು ಗೊತ್ತಾಗಿರ್ಲಿಲ್ವಾ? ಒಂದು ನಿಮಿಷ. ಅರೆ ಯಾವ ಸರ್ಕಾರ? ಯಾರ ಸರ್ಕಾರ ಅದು? ಯಾರ್ದು ಸರ್ಕಾರ ಅದು? ನಿಮ್ ಸರ್ಕಾರನೇ ನಂಬರ್ 1. ಅಧಿಕಾರಿಗಳ ಶುರುವಾಗಿದ್ಯಾ? ಭಯ ಶುರುವಾಗಿದ್ಯಾ? ಯಾರಿಗೆ? ಒಕ್ಕಲಿಗ ಸಿಎಂ ಆಗಿದ್ದಾರೆ, ಮುಂದಕ್ಕೆ ನಮ್ ಕಡೆ ತಿರುಗ್ ನೋಡಲ್ಲ. ಡಿ ಕೆ ಶಿವಕುಮಾರ್ ಕಡೆಗೆ ವಾಲಿದ್ರು, ಒಕ್ಕಲಿಗರೆಲ್ಲರೂ JDS ಮರೆತು ಬಿಡ್ತಾರೆ ಅಂತ ಆತಂಕನ? ಅವಕಾಶ ಕೊಡ್ತೀರಾ? ದಯವಿಟ್ಟು ಮಾತಾಡಿ. ನೋಡಿ, ಶ್ರೀಮಾನ್ ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ರಾಜ್ಯದ ಕಟ್ಟ ಕಡೆಯ ಸಮಾಜಕ್ಕೂ ಕೂಡ ಮುಟ್ಟಿದೆ. ಇವತ್ತು ಒಕ್ಕಲಿಗರ ಹೆಮ್ಮೆಯಿಂದ ನಮ್ಮ ಜನನಾಯಕ ಅಂತ ಯಾಕೆ ಒಪ್ಕೋತಾರೆ ಅವ್ರನ್ನ ಅಂತಂದ್ರೆ, ನಮ್ಮ ಜನಾಂಗದಲ್ಲಿ ಹುಟ್ಟು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಸಮಾಜಗಳಿಗೂ ಕೂಡ ಅವರು ಮಾಡಿರ್ತಕ್ಕಂಥ ಯೋಜನೆಗಳನ್ನ ಇವತ್ತು ಜನಗಳು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ನಂಬರ್ 1 ಅದಕ್ಕೆ ಅವ್ರ ನಾಯಕ ಅಂತ ಹೇಳಿರೋದು. ನೀವು ಪದ ಒತ್ತೇಳ್ತಿದ್ದೀರಾ. ಎಲ್ಲೋಗಿ ಯಾವ ಡಿಬೇಟ್ ಅಲ್ಲಿ ನೋಡಿದ್ರು ಒಕ್ಕಲಿಗರದು ನೀವು ಭಯಾನ ಅಂತ ಹೇಳಿ. ಯಾಕೆ ನೀವು ಸಿಂಪಲ್ ಪೆನ್ನು ಪೇಪರ್ ಕೊಡಿ ಅಂದಾಗ್ಲೇ ಕೊಟ್ರು. ಈಗ ಸಿಎಂ ಸ್ಥಾನಕ್ಕೆ ಹೋದ್ಮೇಲೆ ನಿಮ್ಮನ್ನ ತಿರುಗಿ ನೋಡ್ತಾರಾ? ಅಲ್ಪಸಂಖ್ಯಾತರು ಹಿಂದುಳಿದವರು ನಿಮ್ ಜೊತೆಗಿಲ್ಲ, ಇದ್ದ ಒಕ್ಕಲಿಗರು ಕೈ ಬಿಟ್ಬಿಟ್ರೆ ನಿಮ್ ಕತೆ ಅನ್ನುವ ಆತಂಕನ? ನೀವು ಶ್ರೀಮಾನ್ ದೇವೇಗೌಡರು ಕಾಂಗ್ರೆಸ್ 40 ವರ್ಷಗಳ ಕಾಲ ಏನು ಆಡಳಿತ ಕೊಟ್ಟಿತ್ತು, ಒಂದೇ ವರ್ಷದಲ್ಲಿ ಅವ್ರು ಸರಿಸಾಟಿ ಆದಂಥ ಸರ್ಕಾರವನ್ನು ಕೊಟ್ಟರು. ಕೇವಲ 20 ತಿಂಗಳಲ್ಲಿ ಕುಮಾರಸ್ವಾಮಿ ಅವರು ಇವರು ಆಡಳಿತ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ದಿನ ಮಾಡಿದ್ರು? 20 ತಿಂಗಳಲ್ಲಿ ಮಾಡಿ ತೋರಿಸಿದ್ರು. ಆಯ್ತು, ನಾನೊಂದು ಮಾತನ್ನು ಹೇಳ್ತಿದ್ದೀನಿ, ಸಾಲ ಮನ್ನಾ ಮಾಡಿದ್ರು. ಜಾತಿ ಧರ್ಮ ಭಾಷೆ ಏನಾದ್ರು ಇತ್ತ ಅವತ್ತು ಇರ್ಲಿಲ್ಲ. ಸಾಲ ನಿಷೇಧ ಮಾಡಿದ್ರು. ಜಾತಿ ಧರ್ಮ ಭೇದ ಏನಾದಿತ್ತ? ಲಾಟ್ರಿ ನಿಷೇಧ ಮಾಡಿದ್ರು. ಜಾತಿ ಧರ್ಮ ಇತ್ತ? ಸ್ಕೂಲ್ಗಳು ಓಪನ್ ಮಾಡಿದ್ರು, ಸರ್ಕಾರಿ ಶಾಲೆಗಳನ್ನು ಓಪನ್ ಮಾಡಿದ್ರು. ಯಾವ ಜಾತಿ ಧರ್ಮ ಇತ್ತು? ಕೇಳಿ, ಮುಸಲ್ಮಾನ ಧರ್ಮದಲ್ಲೇ ಹುಡ್ತೀನಿ ಅಂತ ಹೇಳಿದ ದೇವೇಗೌಡರ ಮಾತು ಅಂಡ್ ಅವರ ಮಗ ನಂತರದ ದಿನಗಳಲ್ಲಿ ಬಿಜೆಪಿ ಜೊತೆಗೆ ಸೇರ್ಕೊಂಡು ಆಡಿದಂತಹ ಮಾತುಗಳನ್ನು ನಾವು ಗಮನಿಸಿದ್ವಿ. ಬರ್ತೀನಿ ನಾನು ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಾನು ನಿಮ್ಗೆ ಟೈಮ್ ಕೊಡ್ತೀನಿ. ಬಸವರಾಜ್ ಸರ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.